ಇಲ್ಲೇ ನಿಲ್ಸಿಪ್ಪ. ಇಲ್ಲಿ ನಮಸ್ಕಾರ ಅಂಬುಜಾ. ನಮಸ್ಕಾರ ಜಯ ಅವರೇ. ಬರಕ್ ಹೇಳಿದ್ರಲ್ಲ, ಏನ್ ಮಾಡ್ತಿದ್ದೀರಾ ಅಂಬುಜಾ ಅವ್ರೆ? ನೀವು ಕೊಟ್ಟ ಮಾತಿನ ಪ್ರಕಾರ ನನ್ನ ಮಗಳನ್ನ ನನ್ನ ಮನೆಗೆ ಕಳಿಸ್ಕೊಟ್ಟಿದ್ದೀರಾ. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನ್ಸಿನ ಮಾತು ಹೇಳಲ್ಲ ಅಂಬುಜಾ ಅವ್ರೆ. ಆವತ್ತು ನಾನು ಮಾತು ಕೊಡಬಾರ್ದಾಗಿತ್ತು. ವೇದನ್ನ ನಾನು ಕಳ್ಕೋಬಾರ್ದಾಗಿತ್ತು. ಅಂಬುಜಾ ಅವ್ರೆ, ಅವಕಾಶ ಇದ್ರೆ ಹೇಳಿ, ನಾನೇ ಬಂದು ವೇದನ ನಮ್ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ. ವೇದ ಇಲ್ಲದ ಮನೆನೇ ಅಲ್ಲ. ಅಂಬುಜಾ ಅವ್ರೆ, ನಾನು ನನ್ನ ವೇದನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಲಾ? ಹೇಳಿ ಅಂಬುಜಾ ಅವ್ರೆ. ನೋಡಿ, ಕೆಲವು ತಿಂಗಳು ಮಾತ್ರ ಅವಳು ನಿಮ್ಮ ಜೊತೆ ಇದ್ದಿದ್ದಕ್ಕೆ ನಿಮ್ಗೆ ಅವಳನ್ನ ಬಿಟ್ಕೊಡಕ್ಕಾಗ್ತಾ ಇಲ್ಲ. ನಿಮಗೆ ಅವಳನ್ನ ಬಿಟ್ಕೊಡಕ್ಕಾಗ್ತಿಲ್ಲ ಅಂದರೆ ಹೆತ್ತ ತಾಯಿ ನಾನು. ನನಗೆ ಎಷ್ಟು ಸಂಕಟ ಆಗ್ಬೇಡ ಹೇಳಿ. ಅವಳು ಚೆನ್ನಾಗಿ ಬದುಕಲಿ ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸೋತ ಮೇಲೆ ತಾನೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದು. ಈ ಜನ್ಮಕ್ಕೆ ಇಷ್ಟು ಋಣ ಸಾಕು ಜಯ ಅವರೇ. ಮುಂದೇನು ಮಾಡಬೇಕು ಅಂತಿದ್ದೀರಾ ಅಂಬುಜಾ ಅವ್ರೆ? ಈಗ ತಾನೇ ಬಂದಿದ್ದಾಳೆ ಅವಳು. ಅವಳ ಮನಸ್ಸು ತಿಳಿಯಾಗೋ ತನಕ ಅವಳನ್ನ ಅವಳ ಪಾಡಿಗೆ ಬಿಟ್ಟು ನಿಧಾನವಾಗಿ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀವಿ. ಭವಿಷ್ಯದ ಬಗ್ಗೆ ಅಂದರೆ ಇನ್ನೊಂದು ಮದುವೆ? ತಂದೆ ತಾಯಿ ಅಂತ ನಾವಿರೋವರೆಗೂ ಪರವಾಗಿಲ್ಲ ಜಯ ಅವರೇ. ಜೊತೆನಲ್ಲಿಟ್ಕೊಂಡು ಕಾಪಾಡ್ತೀವಿ. ನಮ್ಮ ನಂತರ ಏನು? ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ವಿಕ್ರಮ್ಗೊಂದು ದಾರಿ ಮಾಡಿ. ಏನು ಹೇಳ್ತಿದ್ರ ಅಂಬುಜಾ ಅವರೇ ನೀವು? ವಿಕ್ರಮಿಂದ ವೇದನ್ ಜೀವಕ್ಕೆ ಅಪಾಯ ಇದೆ ಅಂತ ತಾನೇ ಅವಳನ್ನ ನಿಮ್ಮನೆ ಕರ್ಕೊಂಡು ಹೋಗಿದ್ದು. ಅಂದಮೇಲೆ ಅದೇ ಅಪಾಯ ಇನ್ನೊಂದು ಹುಡುಗಿಗಿರಲ್ವಾ? ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಹುಡುಗನಿಗೆ ಚೆನ್ನಾಗಿ ಗೊತ್ತಿರೋ ಹುಡುಗಿನೇ ಆರಿಸಿ ಅಂತ. ನೋಡ್ತಾ ನೋಡ್ತಾ ಕಾಲ ಕಳೆದು ಹೋಗ್ಬಿಡುತ್ತೆ. ಆಮೇಲೆ ಅವ್ನು ಒಂಟಿ ಆಗ್ಬಿಡಲ್ವಾ? ನಾವಿರೋವಾಗಲೇ ನಮ್ಮ ಮಕ್ಳಿಗೊಂದು ದಾರಿ ತೋರಿಸ್ಬಿಡ್ಬೇಕು ಜಯ ಅವರೇ. ಹೇಳಕ್ಕಾಗಲ್ಲ, ಇನ್ನೊಬ್ಳು ಹುಡುಗಿ ಬಂದಮೇಲೆ ವಿಕ್ರಮ್ ಸರಿ ಹೋಗ್ಬೋದು. ವೇದ ಜೊತೆಲಿರುವಾಗಲೇ ಸರಿ ಹೋಗಲಿಲ್ಲ. ಹೀಗಿದ್ಮೇಲೆ ಕೊನೆವರೆಗೂ ವೇದ ಅವನಿಗೆ ಇಷ್ಟ ಆಗಲಿಲ್ವಲ್ಲ. ಒಂದು ವೇಳೆ ಬರೋ ಹುಡುಗಿ ಅವನ ಮನಸ್ಸಿಗೆ ಹತ್ತಿರವಾಗಿ ಅವನ ಬದುಕು ಸರಿ ಹೋದ್ರೆ ಕೊನೆಗಾಲದಲ್ಲಿ ನಿಮ್ಮ ಮಗನ ಸಂಸಾರ ಮೊಮ್ಮಕ್ಕಳು ನೋಡಿ ನಿಮಗೂ ನೆಮ್ಮದಿ ಸಿಗುತ್ತಲ್ವಾ? ಯೋಚನೆ ಮಾಡಿ. ವೇದ, ಅಪ್ಪ ಬಾ. ಕೂತ್ಕೋ. ಪರವಾಗಿಲ್ಲಪ್ಪ, ಕೂತ್ಕೋ. ಅಯ್ಯೋಪ್ಪ, ಅಯ್ಯೋ, ಕೊಡು ಕೊಡು. ನಾನು ಬಂದಾಗಿಂದ ನಿನ್ನ ಗಮನಿಸ್ತಾ ಇದ್ದೆ. ನೀನು ತಲೆ ತಗ್ಗಿಸ್ಕೊಂಡೇ ಓಡಾಡ್ತಾ ಇದೆಯಲ್ಲ.
ತಲೆ ತಗ್ಸೋಂಥ ತಪ್ಪನ್ನ ನನ್ನ ಮಗಳು ಯಾವತ್ತೂ ಮಾಡಲ್ಲ. ಆ ಮನೆಯಿಂದ ಸೋತು ವಾಪಸ್ ಬಂದಿದ್ದೀನಿ ಅನ್ನೋ ಫೀಲಿಂಗ್ ನಿನ್ನ ಮನಸ್ಸಿನಲ್ಲಿ ಏನಾದರೂ ಇದ್ರೆ ಅದನ್ನ ತೆಗೆದುಹಾಕು. ನೀನು ಸೋತಿಲ್ಲ ಮಗಳೇ, ಸೋತಿಲ್ಲ. ನೋಡು ಬರೀ, ಪ್ರತಿಯೊಬ್ಬರಿಗೂ ಒಂದೊಂದು ಐಡಿಯಾಲಜಿ ಇರುತ್ತೆ. ನಿನಗೊಂದು ಐಡಿಯಾಲಜಿ ಇದೆ, ಹಾಗೆ ನನಗೂ ಒಂದು ಐಡಿಯಾಲಜಿ. ನೀನು ನಿನ್ನ ಐಡಿಯಾಲಜಿ ಪ್ರಕಾರ ಬದುಕ್ತೀಯ, ನಾನು ನನ್ನ ಐಡಿಯಾಲಜಿ ಪ್ರಕಾರ ಬದುಕ್ತೀನಿ. ಪರಿಸ್ಥಿತಿಯಿಂದ ನಾವು ಸೋತ್ವಿ ಅನ್ನೋ ಕಾರಣಕ್ಕೆ ನಾವು ಜೀವನದಲ್ಲಿ ಸೋತಿಲ್ಲ. ಮಗಳೇ, ಇವತ್ತು ನಿಮ್ಮಪ್ಪ ನಿನ್ನ ಮುಂದೆ ಕೂತು ಇಷ್ಟೆಲ್ಲ ಮನಸ್ಸು ಬಿಚ್ಚಿ ಮಾತಾಡ್ತಾ ಇರೋದಕ್ಕೆ ಕಾರಣ ವಿಕ್ರಮ. ಬಹುಶಃ ಆವತ್ತವನು ಸಮಯಕ್ಕೆ ಸರಿಯಾಗಿ ಬರದೇ ಇದ್ದಿದ್ರೆ ಇವತ್ತು ನೀವೆಲ್ಲ ನನ್ನ ಫೋಟೋಗೆ ಹೂನಾರ ಹಾಕಿರ್ತೀನಿ. ಅಪ್ಪ, ಹುಲಿ ಥರ ಬಂದ. ಅಲ್ಲಿರೋ ಎಲ್ಲ ರೌಡಿಗಳನ್ನು ಮನಸ್ಸೋ ಇಚ್ಛೆ ಪಡ್ದ. ನಾನು ಅವನನ್ನೇ ಗಮನಿಸ್ತಾ ಇದ್ದೆ. ಅವನ ಕಣ್ಣಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಸತ್ಯಮೂರ್ತಿಗಳ ಪ್ರಾಣ ಕಾಪಾಡಬೇಕು ಅನ್ನೋ ಕಿಚ್ಚು ಕಾಣಿಸ್ತು. ಇವತ್ತು ಕ್ಯಾಟ್ನಳ್ಳಿ ರೈತರು ನೆಮ್ಮದಿಯಿಂದ ನಿದ್ರೆ ಮಾಡಬೇಕು ಅಂದರೆ ಅದಕ್ಕೆ ಲಾಯರ್ ಸತ್ಯಮೂರ್ತಿನೇ ಕಾರಣ ಅಂತ ಜನ ಮಾತಾಡ್ತಿದ್ದಾರೆ. ಆದರೆ ಅದಕ್ಕೆ ನಿಜವಾದ ಕಾರಣ ವಿಕ್ರಮ್. ಅವನು ರೌಡಿ ಆಗಿದ್ರು ಒಳ್ಳೆ ಹುಡುಗ, ನಂಬುದವ್ರಿಗೆ ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ. ಆದರೆ ಏನಪ್ಪ, ಯಾಕೋ ಅವನನ್ನ ನನ್ನ ಅಳಿಯ ಅಂತ ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲಮ್ಮ. ಬಹುಶಃ ಯಾವತ್ತೂ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೇನೋ. ಅದಕ್ಕೆ ಕಾರಣ ಇಷ್ಟೇ, ಐಡಿಯಾಲಜಿ. ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ಮನುಷ್ಯನು ಅವನು ಬಡವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಆದರೆ ವಿದ್ಯಾವಂತನಾಗಿರ್ಬೇಕು, ಸಂಸ್ಕಾರವಂತನಾಗಿರ್ಬೇಕು, ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪಬೇಕು ಅನ್ನೋ ಗುರಿ ಇಟ್ಕೊಂಡವನಾಗಿರ್ಬೇಕು, ಹಾಗೆ ಕಾನೂನನ್ನು ಗೌರವಿಸೋನಾಗಿರ್ಬೇಕು. ನನ್ನ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಅವನನ್ನ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಒಪ್ಕೋಬಹುದೇ ಹೊರತಾಗಿ ಅಳಿಯ ಅಂತ ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನೀನು ಆ ಮನೆಯಿಂದ ವಾಪಸ್ ಬಂದಿದ್ದು ಒಳ್ಳೆ ನಿರ್ಧಾರ. ನೀನು ಯಾವ ರೀತಿಯಿಂದನೂ ಅವ್ನು ನಿನ್ಗೆ ಹೊಂದಾಣಿಕೆ ಆಗಲ್ಲ, ಮರ್ತು ಬಿಡು ಅವನ್ನ. ನಿನಗೆ ಉಜ್ವಲವಾದ ಭವಿಷ್ಯ ಇದೆ, ನಡೆದಿದ್ದೆಲ್ಲ ಒಂದು ಕನಸು ಅಂತ ಮರೆತು ಮುಂದಿನ ನಿನ್ನ ಬದುಕನ್ನ ಸುಂದರ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅದ್ರ ಕಡೆ ಗಮನ ಕೊಡು. ನಿನ್ನಪ್ಪ ಯಾವತ್ತೂ ನಿನ್ನ ಜೊತೆಲಿರ್ತಾನೆ. ಜೀವನದಲ್ಲಿ ಯಾವತ್ತೂ ತಲೆ ತಗ್ಗಿಸ್ಬೇಡ, ತಲೆ ಎತ್ತಿ ನಡಿಬೇಕು ನನ್ನ ಮಗಳು. ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ಆರಂಭದಲ್ಲಿ ಅವನೊಬ್ಬ ಮನುಷ್ಯನೇ ಅಲ್ಲ ಅಂತ ಹೇಳ್ತಿದ್ದೀರ ನೀವು, ಇವತ್ತು ವಿಕ್ರಮ್ ಒಬ್ಬ ಒಳ್ಳೆ ವ್ಯಕ್ತಿ ಅಂತಿದ್ದೀರ. ಮುಂದೊಂದಿನ ಅವನನ್ನೇ ಒಳ್ಳೆ ಅಳಿಯ ಅಂತ ಒಪ್ಕೋತೀರಪ್ಪ. ನನಗೆ ನಂಬಿಕೆ ಇದೆ. ಅಣ್ಣ, ಕೂತ್ಕೊಮ್ಮ, ಕೂತ್ಕೊ. ವೇದ, ಜ್ಯೂಸ್ ಕುಡಿ. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ನೀನು ಸರಿಯಾಗಿ ಊಟ ಮಾಡ್ತಿಲ್ವಂತೆ, ಬಾಡಿಗೆ ಎನರ್ಜಿ ಬೇಡವಾ? ಕುಡಿ.
ಅಲ್ಲ, ನಿಮಗೆಲ್ಲ ನನ್ನ ಮೇಲೆ ಕೋಪನೇ ಬರಲ್ವಾ? ಕೋಪದ ಯಾಕೆ? ಮನ್ಸಿಗೆ ಹರ್ಟ್ ಆಗೋ ಥರ ಮಾತಾಡಿದ್ದೀನಿ, ಚಾಲೆಂಜ್ ಮಾಡಿದ್ದೀನಿ. ಆದರೂ ನಾನು ಸೋತು ಮನೆಗೆ ವಾಪಸ್ ಬಂದರು ಒಂದೇ ಒಂದು ಸಲನೂ ನನ್ನ ಮನಸ್ಸಿಗೆ ಚುಚ್ಚಿ ಮಾತಾಡೇ ಇಲ್ಲ ನೀವು. ಆ ಪ್ರೀತಿ ಹಾಗೇ ಇದೆ. ಆ ಪ್ರೀತಿ ಹಾಗೇ ಇರುತ್ತಮ್ಮ, ಬದಲಾಗಲ್ಲ. ವೇದ, ನಾನಣ್ಣ, ನೀ ನನ್ನ ತಂಗಿ. ನನ್ನನ್ನು ಬೈಯೋಕೆ, ಬುದ್ಧಿ ಹೇಳೋದಕ್ಕೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗಮ್ಮ ಇದೆ ಅಧಿಕಾರ? ವೇದ, ನಾವು ಅವ್ರ ಜೊತೆ ನಿನ್ಗೋಸ್ಕರ ಫೈಟ್ ಮಾಡಿದೆ ಹೊರತು ನಮಗೋಸ್ಕರ ಅಲ್ಲ. ಯಾವಾಗ ನಾವು ಎಷ್ಟೇ ಹೇಳಿದ್ರು ನೀನು ನಮ್ಮ ಮಾತು ಕೇಳಿಲ್ವೋ ಆಗ ನಾವೊಂದು ಸ್ವಲ್ಪ ದಾರಿ ತಪ್ಪಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್ ವೇದ. ನೀನು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅಣ್ಣ,